ಸೊ ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರು ಹೇಗಿದ್ದೀರಾ? ಐ ಹೋಪ್ ಎಲ್ರು ಆರಾಮಾಗಿದ್ದೀರಾ ಅನ್ಕೊಂಡಿದೀನಿ. ಇವತ್ತು ನಮ್ಮ ಮಲ್ನಾಡ್ ಸ್ಪೆಷಲ್ ಆಗಿರುವಂತಹ ಚಿಕನ್ ಸುಕ್ಕನ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಅದಕ್ಕೂ ಮೊದಲು ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಚಿಕನ್ ಸುಕ್ಕನ ನೀವು ನೀರ್ ದೋಸೆ ಜೊತೆಗಾಗಿರ್ಬೋದು, ಪ್ಲೇನ್ ದೋಸೆಗಾಗಿರ್ಬೋದು, ಇಲ್ಲ ಅಕ್ಕಿ ರೊಟ್ಟಿ, ಗೀ ರೈಸ್, ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್. ತುಂಬಾನೇ ಚೆನ್ನಾಗಿರತ್ತೆ. ಅದ್ರಲ್ಲೂ ಇವಾಗಂತೂ ಮಳೆ ಬೇರೆ ಸ್ಟಾರ್ಟ್ ಆಗಿದೆ. ಸೊ ಈ ಮಳೆ ಬೀಳ್ತಾ ಇರೋ ಟೈಮ್ ಅಲ್ಲಿ ಖಾರವಾಗಿರುವಂತಹ ಚಿಕನ್ ಸುಕ್ಕನ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದಕ್ಕೆ ಜಾಸ್ತಿ ಟೈಮ್ ತಗೊಳಲ್ಲ, ಜಸ್ಟ್ ಒಂದ್ 5 ನಿಮಿಷ ಇದ್ರೆ ಸಾಕು. ಈಸಿಯಾಗಿ ಚಿಕನ್ ಸುಕ್ಕನ ಪ್ರಿಪೇರ್ ಮಾಡ್ಕೋಬಹುದು. ತುಂಬಾನೇ ಟೇಸ್ಟಿಯಾಗಿ ಕೂಡ ಇರತ್ತೆ. ಕುಂದಾಪುರ ಚಿಕನ್ ಸುಕ್ಕನ ನಾನು ಶೇರ್ ಮಾಡಿದೀನಿ, ನೀವ್ ಅದನ್ನು ಟ್ರೈ ಮಾಡಿದೀರಾ ಅಂತ ಅನ್ಕೊಂಡಿರ್ತೀನಿ. ಚಿಕನ್ ಸುಕ್ಕ ಅಂದಿದ ತಕ್ಷಣ ಕುಂದಾಪುರ ನೆನಪಾಗತ್ತೆ. ಆದ್ರೆ ಇವತ್ತು ನಮ್ ಮಲ್ನಾಡ್ ಚಿಕನ್ ಸುಕ್ಕನ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ, ಬನ್ನಿ. ಅದಕ್ಕೂ ಮೊದಲು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಮತ್ತೆ ಈ ಚಿಕನ್ ಸುಕ್ಕ ಮಾಡಿದ ನಂತರ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ರೆಸಿಪಿ ಸ್ಟಾರ್ಟ್ ಮಾಡೋಣ, ಬನ್ನಿ. ಮೊದ್ಲಿಗೆ ರೆಸಿಪಿನ ನೋಡ್ಕೊಂಡ್ ಬಂದ್ಬಿಡಿ. ನಾನು ಇದನ್ನ ದೋಸೆಗೆ ಮತ್ತೆ ಅಕ್ಕಿ ರೊಟ್ಟಿ ಜೊತೆಗೆ ಮಾಡ್ಕೊಂಡಿದ್ದೆ. ನೀವು ಬೇಕಾದ್ರೆ ವೈಟ್ ರೈಸ್ ಅಥವಾ ಗೀ ರೈಸ್ ಜೊತೆಗೂ ಕೂಡ ಮಾಡ್ಕೊಳ್ಬಹುದು. ಈ ತರ ಚಿಕನ್ ಸುಕ್ಕನ ನೀವು ತಿಂದಿರೋದಕ್ಕೆ ಸಾಧ್ಯನೇ ಇಲ್ಲ, ಯಾಕಂದ್ರೆ ಇದು ನಮ್ಮ ಮಲೆನಾಡಲ್ಲಿ ನಾವು ಮಾಡೋ ಚಿಕನ್ ಸುಕ್ಕ. ಹಾಗಾಗಿ ಮೊದ್ಲಿಗೆ ಇದನ್ನ ಮಾಡೋದಿಕ್ಕೆ ಒಂದು ಬೌಲ್ ನ ತಗೊಂಡಿದೀನಿ. ಬೌಲ್ ನೀವು ಸ್ವಲ್ಪ ದೊಡ್ಡದಾಗಿರೋ ಬೌಲ್ ತಗೊಂಡ್ರೆ ಒಳ್ಳೇದು. ನೋಡಿ, ಈ ಬೌಲ್ ಅಲ್ಲಿ ನಾನು 3/4 kg ಆಗುವಷ್ಟು ಚಿಕನ್ ನ ತಗೊಂಡಿದೀನಿ. ವಿತ್ ಸ್ಕಿನ್ ಆದ್ರೂ ತಗೊಳ್ಬಹುದು, ಇಲ್ಲ ಅಂತಂದ್ರೆ ವಿತೌಟ್ ಸ್ಕಿನ್ ಕೂಡ ನೀವು ತಗೊಳ್ಬಹುದು. ನಿಮ್ಗೆ ಹೇಗ್ ಅನುಕೂಲ ಆಗತ್ತೆ ಆ ತರ ತಗೊಳ್ಳಿ. ನಾನಿಲ್ಲಿ 3/4 kg ಆಗುವಷ್ಟು ಚಿಕನ್ ನ ನೀಟಾಗಿ ವಾಶ್ ಮಾಡ್ಬಿಟ್ಟು ಆ ಬೌಲ್ ಅಲ್ಲಿ ಸೇರಿಸ್ಕೊಂಡಿದೀನಿ. ನಾವು ಕುಂದಾಪುರ ಚಿಕನ್ ಸುಕ್ಕನ ಮಾಡ್ಬೇಕಾದ್ರೆ ಕೆಲವೊಂದು ಇಂಗ್ರೀಡಿಯಂಟ್ ನ ಡ್ರೈ ರೋಸ್ಟ್ ಮಾಡ್ಬಿಟ್ಟು ಪೌಡರ್ ನ ಮಾಡ್ಕೊಳ್ತೀವಿ. ಆದ್ರೆ ಮಲ್ನಾಡ್ ಚಿಕನ್ ಸುಕ್ಕನ ಮಾಡ್ಬೇಕಾದ್ರೆ ಈ ತರ ಸ್ಪೈಸಸ್ ನ ಹಾಕ್ಬೇಕಾಗತ್ತೆ. ಇಲ್ಲಿ ನಾನು 1 ಚಮಚ ಆಗುವಷ್ಟು ಖಾರದ ಪುಡಿ, 1 ಚಮಚ ಆಗುವಷ್ಟು ಧನಿಯಾ ಪುಡಿ, ಅರ್ಧ ಚಮಚ ಆಗುವಷ್ಟು ಗರಂ ಮಸಾಲ, ಹಾಗೇನೆ ಅರ್ಧ ಚಮಚ ಆಗುವಷ್ಟು ಚಿಕನ್ ಮಸಾಲ, 1/4 ಚಮಚ ಆಗುವಷ್ಟು ಅರಿಶಿನದ ಪುಡಿನ ಹಾಕೊಂಡಿದ್ದೀನಿ. ಇದೆಲ್ಲ ಸ್ಪೈಸಸ್ ನೀವು ಹಾಕ್ಲೇಬೇಕು. ನಿಮ್ಮ ಹತ್ರ ಏನಾದ್ರೂ ಇದ್ರೆ 1/4 ಚಮಚ ಆಗುವಷ್ಟು ಜೀರಿಗೆ ಪುಡಿ ಕೂಡ ಸೇರಿಸ್ಕೊಳ್ಳಿ. ನಂತರ ಇದಕ್ಕೆ 1 ಅರ್ಧ ಚಮಚ ಆಗುವಷ್ಟು ಉಪ್ಪನ್ನ ಸೇರಿಸ್ಕೊಂಡಿದೀನಿ. ಇವಾಗ್ಲೇನೆ ಉಪ್ಪನ್ನ ಒಂದೇ ಸಲ ಹಾಕೋದಕ್ಕೆ ಹೋಗ್ಬೇಡಿ. ನಾವು ನಂತರ ಚಿಕನ್ ಸುಕ್ಕನ ಮಾಡ್ಬೇಕಾದ್ರೆ ಕೂಡ ನಾವು ಉಪ್ಪನ್ನ ಹಾಕ್ಬೇಕಾಗತ್ತೆ. ಹಾಗಾಗಿ ಇವಾಗ ನೋಡ್ಕೊಂಡು ಉಪ್ಪನ್ನ ಸ್ವಲ್ಪ ಸೇರಿಸ್ಕೊಳ್ಳಿ. ನಂತರ ಇದಕ್ಕೆ ನಾನು 2 ರಿಂದ 2.5 ಚಮಚ ಆಗುವಷ್ಟು ಮೊಸರು, ಹಾಗೇನೆ 1 ಚಮಚ ಆಗುವಷ್ಟು ಎಣ್ಣೆನ ಸೇರಿಸ್ಕೊಂಡಿದೀನಿ. ಈ ಎಣ್ಣೆ ಎಲ್ಲ ಹಾಕಿದ ನಂತರ ನಾವು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಅಂದ್ರೆ ಚಿಕನ್ಗೆ ನೀಟಾಗಿ ಎಲ್ಲಾನು ಹಿಡಿಬೇಕು. ಹಾಗೇನೆ ಇದಕ್ಕೆ ಯಾವುದೇ ರೀತಿಯಾದಂತಹ ನೀರನ್ನ ಹಾಕಿ ಕಲ್ಸೋ ಹಾಗಿಲ್ಲ. ನಾವ್ ಏನು ಮಸಾಲಾನ ಸ್ಪೈಸಸ್ ನ ತಗೊಂಡಿರ್ತೀವಿ ಅದನ್ನ ನಾವು ಮೊಸರು ಜೊತೆಗೇನೆ ಕಲಿಸ್ಬೇಕು. ಮೊಸರು ಮತ್ತೆ ಎಣ್ಣೆನ ಹಾಕೊಂಡಿದೀವಲ್ವಾ, ಅದ್ರಲ್ಲೇನೆ ಇದು ನೀಟಾಗಿ ಮಿಕ್ಸ್ ಆಗ್ಬೇಕು. ಆ ತರ ಚೆನ್ನಾಗಿ ಇದನ್ನ ಕಲಿಸ್ಕೊಳ್ಳಿ. ನೋಡ್ತಾ ಇದೀರಲ್ವಾ, ಈ ತರ ನೀಟಾಗಿ ಕಲಿಸ್ಕೋಬೇಕಾಗತ್ತೆ. ಚಿಕನ್ಗೆ ಎಲ್ಲಾ ಕಡೆನೂ ಕೂಡ ನೀಟಾಗಿ ಮಸಾಲಾ ಹಿಡ್ಕೋಬೇಕಾಗತ್ತೆ. ಇದನ್ನ ಅರ್ಧ ಗಂಟೆ ಫ್ರಿಡ್ಜ್ ಅಲ್ಲಿ ಇಟ್ಕೊಳ್ಳೋಣ ಮ್ಯಾರಿನೇಟ್ ಮಾಡೋದಕ್ಕೆ. ನೀವು ಬೇಕಾದ್ರೆ ಹೊರಗಡೆ ಕೂಡ ಇಟ್ಕೊಳ್ಬಹುದು. ಆದ್ರೆ ನಾವು ಫ್ರಿಡ್ಜ್ ಅಲ್ಲಿ ಇಡೋದ್ರಿಂದ ಏನಾಗತ್ತೆ ಅಂತ ಅಂದ್ರೆ ಚಿಕನ್ಗೆ ತುಂಬಾ ಬೇಗ ಏನು ಉಪ್ಪು ಖಾರ ಹುಳಿ ನಾವೇನ್ ಹಾಕಿರ್ತೀವಿ ಮಸಾಲಾ, ಅದು ಬೇಗನೆ ಹಿಡಿಯತ್ತೆ. ಆ ಕಾರಣಕ್ಕೋಸ್ಕರ ಫ್ರಿಡ್ಜ್ ಅಲ್ಲಿ ಇಡೋದು. ನೀವು ಹೊರಗಡೆ ಇಟ್ಕೊಳ್ತೀರಾ ಅಂತ ಅಂದ್ರೆ ಒಂದು ಅರ್ಧ ಗಂಟೆಯಿಂದ 3/4 ಗಂಟೆವರೆಗೂ ಇಟ್ಕೋಬೇಕಾಗತ್ತೆ. ಇವಾಗ ಒಂದ್ ಕಡಾಯಿನ ತಗೊಂಡು ಅದರಲ್ಲಿ ಒಂದು 4 ರಿಂದ 5 ಚಮಚ ಆಗುವಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ. ನೀವೇನಾದ್ರೂ ಬಟರ್ನ ಇಷ್ಟ ಪಡ್ತೀರಾ ಅಂತ ಅಂದ್ರೆ ಈ ಜಾಗದಲ್ಲಿ ನೀವು ಬಟರ್ ಕೂಡ ಹಾಕೋಬಹುದು. ಎಣ್ಣೆ ಬದಲಾಗಿ ಬೆಣ್ಣೆ ಕೂಡ ಸೇರಿಸ್ಕೊಳ್ಬಹುದು. ಅದು ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿರತ್ತೆ. ಅದು ನೆಕ್ಸ್ಟ್ ಲೆವೆಲ್ ಫ್ಲೇವರ್ ಕೊಡತ್ತೆ. ಸೊ ಹಾಗಾಗಿ ನೀವು ಬೇಕಾದ್ರೆ ಬೆಣ್ಣೆ ಇದ್ರೆ ಬೆಣ್ಣೆ ಕೂಡ ಸೇರಿಸ್ಕೊಳ್ಳಿ. ನಾನ್ ಬೆಣ್ಣೆ ತಿಂದೇ ಇರೋ ಕಾರಣಕ್ಕೋಸ್ಕರ ನಾನಿಲ್ಲಿ ಎಣ್ಣೆನ ಹಾಕೊಂಡಿದ್ದೀನಿ. ಇವಾಗ ನಾನು ಇದಕ್ಕೆ ಕೆಲವೊಂದು ಇಂಗ್ರೀಡಿಯಂಟ್ ನ ಹಾಕೊಳ್ತಾ ಇದ್ದೀನಿ. 1 ಸ್ಟಾರ್ ಹೂವ, 2 ಮರಾಠ ಮೊಗ್ಗು, 2 ಚಕ್ಕೆ, ಹಾಗೇನೆ 1 ಪೀಸ್ ಆಗುವಷ್ಟು ಏಲಕ್ಕಿ, 2 ಲವಂಗನ ತಗೊಂಡಿದ್ದೀನಿ. ಮತ್ತೆ 2 ರಿಂದ 3 ಹಸಿಮೆಣಸಿನ್ಕಾಯಿನ ಸೀಳ್ಬಿಟ್ಟು ಸೇರಿಸ್ಕೊಂಡಿದ್ದೀನಿ. ನಂತರ ಇದಕ್ಕೆ 1 ಎಸ್ಲಾಗುವಷ್ಟು ಕರ್ಬೇವಿನ ಸೊಪ್ಪನ್ನ ತಗೊಂಡಿದ್ದೀನಿ. ಇದಕ್ಕೆ 1 ಮೀಡಿಯಂ ಸೈಜ್ ಆಗುವಷ್ಟು ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಈರುಳ್ಳಿನ ಇದಕ್ಕೆ ಜಾಸ್ತಿಯಾಗಿ ಹಾಕೋದಕ್ಕೆ ಹೋಗ್ಬೇಡಿ. ಜಸ್ಟ್ 1 ಮೀಡಿಯಂ ಸೈಜ್ 1 ಈರುಳ್ಳಿನ ಸೇರಿಸ್ಕೊಂಡ್ರೆ ಸಾಕಾಗತ್ತೆ. ನೋಡಿ, ಇದನ್ನ ಹಾಕ್ಬಿಟ್ಟು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈರುಳ್ಳಿ ಎಣ್ಣೆನಲ್ಲಿ ನೀಟಾಗಿ ಬೇಯಬೇಕು. ಅಲ್ಲಿವರೆಗೂ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ.
ನೋಡ್ತಾ ಇದ್ದೀರಲ್ವಾ, ಈ ತರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈ ತರ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ ನಂತರ ನೀವು ಬೇಕಾದ್ರೆ ಮೊದ್ಲು ಮ್ಯಾರಿನೇಟ್ ಮಾಡಿದ್ರಿ ಅಲ್ವಾ ಚಿಕನ್, ಅವಾಗ ಬೇಕಾದ್ರೂ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಹಾಕೊಳ್ಬಹುದು. ಅದ್ ಬಿಟ್ಟು ನೀವು ಈ ಟೈಮಲ್ಲಿ ಹಾಕೊಳ್ತೀನಿ ಅಂತ ಅಂದ್ರೆ ಇವಾಗ ಕೂಡ ಹಾಕೊಳ್ಬಹುದು. ನಾನು ಇವಾಗ್ಲೇನೆ ಹಾಕೊಳ್ತೀನಿ. ಯಾಕೆ ಅಂತ ಅಂದ್ರೆ ಅದ್ರಲ್ಲಿ ಇರುವಂತಹ ಹಸಿ ವಾಸನೆ ಏನಿದೆ, ಶುಂಠಿ ಬೆಳ್ಳುಳ್ಳಿ ಇದೆಲ್ಲ ನೀಟಾಗಿ ಫ್ರೈ ಆಗ್ಬೇಕು ಅಂದ್ರೆ ನಾವು ಈ ಟೈಮಲ್ಲೇ ಹಾಕೊಂಡ್ರೆ ಒಳ್ಳೇದು. ಸೊ ಎಣ್ಣೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನಿಲ್ಲಿ 1 ಚಮಚ ಆಗೋಷ್ಟು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಎಣ್ಣೆ ಈರುಳ್ಳಿ ಇದೆಲ್ಲ ನೀಟಾಗಿ ಹಸಿ ವಾಸನೆ ಹೋಗೋವರ್ಗು ಕೂಡ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ. ಇದು ಫ್ರೈ ಮಾಡ್ಕೊಂಡಿದ ನಂತರ ನಾವು ಮೊದ್ಲೇ ಏನು ಮ್ಯಾರಿನೇಟ್ ಮಾಡಿಟ್ಟಿದ್ವಲ್ವಾ ಚಿಕನ್, ಅದನ್ನ ಇದ್ರಲ್ಲಿ ಸೇರಿಸ್ಕೊಳ್ಳೋಣ. ಸೊ ನಾನಿವಾಗ ಫಸ್ಟ್ ಮ್ಯಾರಿನೇಟ್ ಮಾಡಿಟ್ಕೊಂಡಿರುವಂತಹ ಚಿಕನ್ ನ ಇವಾಗ ಡೈರೆಕ್ಟ್ ಆಗಿ ಇದ್ರಲ್ಲಿ ಹಾಕೊಳ್ತಾ ಇದ್ದೀನಿ. ಸೊ ನೋಡ್ತಾ ಇರ್ಬೋದು ನೀವು, ಕಂಪ್ಲೀಟ್ ಆಗಿ ಚಿಕನ್ ನ ಹಾಕೊಂಡ್ಬಿಡಿ. ಹಾಗೇನೆ ನಾವು ಈ ಚಿಕನ್ ಸುಕ್ಕನ ಮಾಡ್ಬೇಕಾದ್ರೆ ಯಾವುದೇ ರೀತಿಯಾದಂತಹ ನೀರನ್ನ ಬಳಸುವಂತಿಲ್ಲ. ನೀರನ್ನ ಎಷ್ಟು ಬಳಸ್ಬೇಕು, ಯಾವಾಗ ಬಳಸ್ಬೇಕು ಅಂತ ಹೇಳ್ತೀನಿ. ಮತ್ತೆ ಚಿಕನ್ಗೆ ನೀರ್ ಹಾಕ್ದಿರಾನೆ ಮತ್ತೆ ಇನ್ನೇನ್ ಹಾಕ್ಬೇಕು ಅನ್ನೋದನ್ನು ಕೂಡ ಮುಂದೆ ನಾನು ಹೇಳ್ತಾ ಹೋಗ್ತೀನಿ. ವಿಡಿಯೋನ ಸ್ಕಿಪ್ ಮಾಡ್ದಿರಾ ನೋಡಿ. ಇವಾಗ ಚಿಕನ್ ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆದ್ರೆ ನನಗೆ ಈ ಕಡಾಯಿ ಸ್ವಲ್ಪ ಚಿಕ್ಕದಾಯ್ತು, ಹಾಗಾಗಿ ನಾನು ಇದನ್ನ ಬೇರೆ ಪಾತ್ರೆಗೆ ಶಿಫ್ಟ್ ಮಾಡ್ಕೊಂಡಿದೀನಿ. ಪಾತ್ರೆ ಮಾತ್ರ ಚೇಂಜ್ ಆಗಿದೆ ಅಷ್ಟೇನೆ. ಸೊ ನನ್ಗೆ ಇದ್ರಲ್ಲಿ ಸ್ವಲ್ಪ ಮಿಕ್ಸ್ ಮಾಡಕ್ಕೆಲ್ಲ ಒಂದ್ ಸ್ವಲ್ಪ ಕಷ್ಟ ಅನ್ನಿಸ್ತು. ಸೊ ಹಾಗಾಗಿ ನಾನು ಸ್ಟೀಲ್ ಕಡಾಯಿಗೆ ಹಾಕೊಂಡಿದೀನಿ. ಯಾಕಂದ್ರೆ ನಾನ್ ಸ್ಟಿಕ್ ಪಾತ್ರೆಗೆ ನಾವು ಸ್ಟೀಲ್ ಸೌಟ್ಗಳನ್ನ ಈ ತರದನ್ನ ಯೂಸ್ ಮಾಡೋಗಿಲ್ಲ. ಸೊ ಹಾಗಾಗಿ ನನ್ಗೆ ಅದು ಸ್ವಲ್ಪ ಅಷ್ಟು ನನ್ ಕಂಫರ್ಟಬಲ್ ಆಗ್ಲಿಲ್ಲ, ಒಂಥರ ಅನ್ಕಂಫರ್ಟಬಲ್ ಫೀಲ್ ಆಯ್ತು. ಸೊ ಹಾಗಾಗಿ ನಾನು ಈ ತರ ಸ್ಟೀಲ್ ಕಡಾಯಿಗೆ ಹಾಕೊಂಡಿದೀನಿ. ಚಿಕನ್ ಎಲ್ಲ ಹಾಕಿದ ನಂತರ ಇದನ್ನ ನೀಟಾಗಿ ಒಂದ್ ರೌಂಡ್ ಮಿಕ್ಸ್ ಮಾಡ್ಕೊಂಡ್ಬಿಡಿ. ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನಾವು ಮ್ಯಾರಿನೇಟ್ ಮಾಡ್ಬೇಕಾದ್ರೆ ಒಂದ್ ಬೌಲ್ ತಗೊಂಡಿದ್ವಲ್ವಾ, ಅದ್ರಲ್ಲಿ ಸ್ವಲ್ಪ ಅಷ್ಟು ಇಷ್ಟು ಮಸಾಲೆ ಉಳ್ಕೊಂಡಿರತ್ತೆ. ಅದಕ್ಕೇನೆ ನೀವು ಒಂದ್ 2 ಚಮಚ ಆಗೋಷ್ಟು ನೀರು, ಜಾಸ್ತಿ ಹಾಕೋದಕ್ ಹೋಗ್ಬೇಡಿ, ಜಸ್ಟ್ 2 ರಿಂದ 3 ಚಮಚ ನೀರನ್ನ ಹಾಕ್ಬಿಟ್ಟು ಅದನ್ನ ಈ ಚಿಕನ್ ಅಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಯಾಕೆ ಅಂತ ಅಂದ್ರೆ ನಾವು ಎಕ್ಸ್ಟ್ರಾ ಯಾವ ನೀರನ್ನು ಹಾಕೋಂಗಿಲ್ಲ. ಸೊ ಹಾಗಾಗಿ ನೋಡಿ ನಾನು ಇವಾಗ ಹಾಕೊಂಡಿದೀನಿ. ಜಸ್ಟ್ 2 ಚಮಚ ನೀರನ್ನ ಹಾಕೊಂಡು ಮತ್ತೆ ಇದನ್ನ ನೀಟಾಗಿ ನಾವು ಒಂದ್ ರೌಂಡ್ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈ ತರ. ಇವಾಗ ಒಂದು ಲಿಡ್ ನ ಕ್ಲೋಸ್ ಮಾಡ್ಬಿಟ್ಟು ಮೀಡಿಯಂ ಫ್ಲೇಮ್ ಅಲ್ಲಿ ಒಂದು 5 ನಿಮಿಷಗಳ ಕಾಲ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚಿಕನ್ ಅಲ್ಲೇನೆ ಸಾಕಷ್ಟು ನೀರಿನ ಅಂಶ ಇರೋದ್ರಿಂದ ನಾವ್ ಇದಕ್ಕೆ ಎಕ್ಸ್ಟ್ರಾ ನೀರ್ ಹಾಕ್ಬಿಟ್ವಿ ಅಂತ ಅಂದ್ರೆ ಫುಲ್ಲು ನೀರ್ ತರ ಆಗ್ಬಿಡತ್ತೆ. ಇದು ನಮ್ಗೆ ಸೆಮಿ ಗ್ರೇವಿ ತರ ಇರತ್ತೆ. ನೀವು ಚಿಕನ್ ಸುಕ್ಕ ಅಂದಿದ ತಕ್ಷಣ ಫುಲ್ಲು ಡ್ರೈ ಆಗಿರತ್ತೆ ಅಂತ ಅನ್ಕೊಳಕ್ ಹೋಗ್ಬೇಡಿ. ಕುಂದಾಪುರ ಚಿಕನ್ ಸುಕ್ಕನ ನಾವು ಮಾಡ್ತೀವಿ ಅಂತ ಅಂದ್ರೆ ಅದು ಕಂಪ್ಲೀಟ್ ಆಗಿ ಒಂದ್ ಸ್ವಲ್ಪ ಡ್ರೈ ಆಗಿರತ್ತೆ. ಆದ್ರೆ ನಮ್ ಮಲ್ನಾಡ್ ಚಿಕನ್ ಸುಕ್ಕ ಇದೇ ರೀತಿನೇ ಮಾಡೋದು. ಇವಾಗ ಒಂದು ಮಿಕ್ಸಿ ಜಾರಲ್ಲಿ 1/2 ಕಪ್ ಆಗುವಷ್ಟು ನಾನು ತೆಂಗಿನಕಾಯಿನ ಒಂದ್ ಚೂರೇ ನೀರ್ ಹಾಕ್ಬಿಟ್ಟು ಚೆನ್ನಾಗಿ ರುಬ್ಕೊಂಡಿದ್ದೆ, ಅದನ್ನ ಹಾಕೊಂಡಿದೀನಿ. ಈ ಚಿಕನ್ ಸುಕ್ಕಗೆ ಹೈಲೈಟ್ ಅಂತ ಅಂದ್ರೆ ಈ ತೆಂಗಿನಕಾಯಿ, ನಾವೇನು ಈ ತೆಂಗಿನಕಾಯಿನ ಮಿಕ್ಸಿಗೆ ಹಾಕಿ ರುಬ್ಬಿಟ್ಟು ಸೇರಿಸ್ಕೊಂಡಿದೀವಲ್ವಾ, ಇದೇನೆ ಒಂಥರ ಕ್ರೀಮಿ ಟೆಕ್ಸ್ಚರ್ ಕೊಡುತ್ತೆ. ಹಾಗೇನೆ ತುಂಬಾನೇ ಚೆನ್ನಾಗಿರತ್ತೆ ಚಿಕನ್ ಸುಕ್ಕಗೆ. ಸೊ ಹಾಗಾಗಿ ನೀವು ಇದನ್ನ ತೆಂಗಿನಕಾಯಿನ ರುಬ್ಬೇಕಾದ್ರೂ ಅಷ್ಟೇ ಜಾಸ್ತಿ ನೀರ್ ಹಾಕಿ ರುಬ್ಬೋದಕ್ ಹೋಗ್ಬೇಡಿ. ಸ್ವಲ್ಪ ನೀರನ್ನ ಹಾಕೊಂಡು ರುಬ್ಕೊಂಡು ಅದನ್ನ ನಿಮ್ಗೆ ಚಿಕನ್ ಅರ್ಧ ಭಾಗ ಬೆಂದಿದೆ ಅಂತ ಅನ್ನಿಸ್ತಾವಾಗ ನೀವು ಸೇರಿಸ್ಕೋಬೇಕಾಗತ್ತೆ. ಚಿಕನ್ಗೆ ತೆಂಗಿನಕಾಯಿ ಏನ್ ರುಬ್ಬಿಟ್ಕೊಂಡಿದ್ವಿ ಅದನ್ನ ಹಾಕಿದ ನಂತರ ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೇನೆ ಒಂದ್ ಸ್ವಲ್ಪ ಕಸ್ತೂರಿ ಮೇಥಿನ ಹಾಕ್ಬಿಟ್ಟು ಚಿಕನ್ಗೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಸೊ ನಾನು ಒಂದ್ ಸ್ವಲ್ಪ ಕೂಡ ನೀರ್ ಹಾಕಿರ್ಲಿಲ್ಲ, ಜಸ್ಟ್ ಮೊದ್ಲೇ 1-2 ಚಮಚ ಆಗೋಷ್ಟು ನೀರ್ ಹಾಕೊಂಡಿದ್ದೆ. ನೀವು ಕೂಡ ನೋಡಿದೀರಾ. ಆದ್ರೆ ಎಷ್ಟೊಂದ್ ನೀರ್ ಬಿಟ್ಕೊಂಡಿದೆ ನೋಡಿ ಚಿಕನ್ ಅಲ್ಲಿ. ಈ ನೀರೆಲ್ಲ ಕಂಪ್ಲೀಟ್ ಆಗಿ ಡ್ರೈ ಆಗ್ಬೇಕು ನಮ್ಗೆ. ಚಿಕನ್ ಸುಕ್ಕ ಯಾವಾಗ ರೆಡಿ ಆಗತ್ತೆ ಅನ್ನೋದ್ ಕೂಡ ನಾನು ಹೇಳ್ತೀನಿ. ಇಲ್ಲಿಗೇನೆ ಮುಗಿಲಿಲ್ಲ ಇದು. ಸೊ ಚಿಕನ್ ಸುಕ್ಕ ಯಾವಾಗ ರೆಡಿ ಆಗತ್ತೆ, ಹೆಂಗಾಗದ ಅವಾಗ ಸ್ಟವ್ ನ ಆಫ್ ಮಾಡ್ಬೇಕು ಅನ್ನೋದು ಗೊತ್ತಿರ್ಬೇಕು ನೋಡಿ. ಇಷ್ಟಾದ ನಂತರ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಇದು ಮತ್ತೆ ಇವಾಗ ನಾವು ಇದನ್ನ ಕುದಿಯೋದಕ್ ಬಿಡ್ಬೇಕಾಗತ್ತೆ. ಸೊ ನಿಮ್ಗೆ ಏನಾದ್ರೂ ಉಪ್ಪು ಏನಾದ್ರೂ ಕಡಿಮೆ ಇದ್ರೆ ಈ ಟೈಮಲ್ಲಿ ಹಾಕೊಳ್ಳಿ. ನಾನು ಮತ್ತೆ ಇದಕ್ಕೊಂದ್ 1/2 ಚಮಚ ಆಗೋಷ್ಟು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನಾನು ವಿಡಿಯೋ ಸ್ಟಾರ್ಟಿಂಗ್ ಅಲ್ಲೇ ಹೇಳ್ದೆ ನಿಮ್ಗೆ ಉಪ್ಪನ್ನ ಒಂದೇ ಸಲ ಹಾಕೋದಕ್ ಹೋಗ್ಬೇಡಿ, ಮಧ್ಯದಲ್ಲಿ ನಾವು ಮತ್ತೆ ಹಾಕೋಬೇಕಾಗತ್ತೆ ಅಂತ. ಸೊ ಯಾಕೆ ಅಂತ ಅಂದ್ರೆ ಚಿಕನ್ಗೆ ನಾವು ಮೊದ್ಲೇ ಹಾಕ್ಬಿಟ್ವಿ, ಉಪ್ಪು ಆಗ್ಬಿಡ್ತು ಅಂತ ಅಂದ್ರೆ ಮತ್ತೆ ಸರಿ ಮಾಡಕ್ ಆಗಲ್ಲ. ಸೊ ಹಾಗಾಗಿ ಈ ಟೈಮಲ್ಲಿ ಮತ್ತೆ 1/2 ಚಮಚ ಉಪ್ಪನ್ನ ಹಾಕೊಂಡು ಒಂದು ಲಿಡ್ ನ ಕ್ಲೋಸ್ ಮಾಡ್ಬಿಟ್ಟು
ಮತ್ತೆ ನಾನು ಇದನ್ನ 5 ನಿಮಿಷಗಳ ಕಾಲ ಬೇಯೋದಕ್ ಬಿಡ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಚಿಕನ್ ಸುಕ್ಕ ಇವಾಗ ರೆಡಿ ಆಗಿದೆ. ಸೈಡಲ್ಲೆಲ್ಲ ಯಾವಾಗ ಈ ತರ ಎಣ್ಣೆ ಬಿಡುತ್ತಲ್ವಾ ಅಲ್ಲಿವರೆಗೂ ನೀವು ಕುಕ್ ಮಾಡ್ಬೇಕಾಗತ್ತೆ. ಈ ಚಿಕನ್ ಸುಕ್ಕ ಒಂದ್ ಸ್ವಲ್ಪ ಟೈಮ್ ತಗೊಳತ್ತೆ, ಯಾಕೆ ಅಂತ ಅಂದ್ರೆ ಅದ್ರಲ್ಲಿರೋ ನೀರಿನ ಅಂಶ ಎಲ್ಲ ಡ್ರೈ ಆಗ್ಬೇಕು. ಸೊ ಹಾಗಾಗಿ ಈ ಟೈಮ್ ಅಲ್ಲಿ ನೀವು ಒಂದ್ ಅರ್ಧ ನಿಂಬೆ ಹಣ್ಣನ್ನ ಇದರಲ್ಲಿ ಹಿಂಡ್ಕೋಬೇಕಾಗತ್ತೆ. ಹಿಂಡ್ಕೊಂಡು ಮತ್ತೆ ಒಂದ್ 2 3 ನಿಮಿಷಗಳ ಕಾಲ ನೀವು ಕುಕ್ ಮಾಡಿದ್ರಿ ಅಂದ್ರೆ ರಸ ಎಲ್ಲ ಏನಿದೆ ಗ್ರೇವಿ ಅದೆಲ್ಲ ಡ್ರೈ ಆಗತ್ತೆ. ಡ್ರೈ ಆದ್ರೆ ನಿಮ್ಗೆ ಮಲ್ನಾಡಲ್ಲಿ ಮಾಡುವಂತಹ ಚಿಕನ್ ಸುಕ್ಕ ರೆಡಿ ಆಗತ್ತೆ. ಸೊ ಈ ತರ ಚಿಕನ್ ಸುಕ್ಕನ ನೀವು ಕೂಡ ಟ್ರೈ ಮಾಡಿ, ತುಂಬಾನೇ ಚೆನ್ನಾಗಿರತ್ತೆ. ಕುಂದಾಪುರದಲ್ಲಿ ಮಾಡೋರು ಲಾಸ್ಟ್ ಅಲ್ಲಿ ಕಾಯಿ ತುರಿ ಹಾಕ್ತಾರೆ, ನಾವು ಮೊದ್ಲೇ ಹಾಕಿದೀವಿ ಅಷ್ಟೇನೆ. ಸೊ ನೀವು ಟ್ರೈ ಮಾಡಿ. ಸೊ ಇವತ್ತಿನ ಈ ಚಿಕನ್ ಸುಕ್ಕ ರೆಸಿಪಿ ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ನಾನ್ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಒಂದ್ ಒಳ್ಳೆ ರೆಸಿಪಿ ಒಂದಿಗೆ. ಅಲ್ಲಿವರೆಗೂ ನಮ್ ಚಾನಲ್ ನ ನೋಡ್ತಾ ಇರಿ. ಹಾಗೇನೆ ಈ ಚಿಕನ್ ಸುಕ್ಕ ರೆಸಿಪಿನ ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ.